ಪಟ್ಟಣದ ಕೆಂಪೇಗೌಡ ರಸ್ತೆಯಲ್ಲಿರುವ ಶ್ರೀ ಪಾತಾಳೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೇ ಕಡೆ ಕಾರ್ತಿಕ ವಿಶೇಷ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಪಾತಾಳೇಶ್ವರನಿಗೆ ವಿಶೇಷವಾಗಿ ಗಂಗಾಭಿಷೇಕ, ರುದ್ರಾಭಿಷೇಕ, ಪಂಚಾಭಿಷೇಕ, ಬಿಲ್ವಾರ್ಚನೆ, ಪುಷ್ಪಾರ್ಚನೆ ಮತ್ತು ಮಹಾಮಂಗಳಾರತಿ ಕಾರ್ಯಕ್ರಮ ವಿಶೇಷವಾಗಿ ನೆರವೇರಿತು. ಈ ಸಂದರ್ಭ ಕಾರ್ಯಕ್ರಮ ಉದ್ದೇಶಿಸಿ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟಿನ ಅಧ್ಯಕ್ಷ ಪೇಂಟ್ ರವಿ ಮಾತನಾಡಿ, ವರ್ಷದಲ್ಲಿ ಪಾತಾಳೇಶ್ವರ ದೇಗುಲದಲ್ಲಿ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಕಡೆ ಕಾರ್ತಿಕ ಪೂಜೆ ಮತ್ತು ಮಹಾಶಿವರಾತ್ರಿಯ ಪೂಜೆ ಸೇರಿದಂತೆ 2 ವಿಶೇಷ ಪೂಜಾ ಕೈಕಾರ್ಯಗಳನ್ನು ಅದ್ದೂರಿಯಾಗಿ ಹಲವು ವರ್ಷಗಳಿಂದ ಯಾವುದೇ ಧನಾಗಮನ ಇಲ್ಲದೆ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳ ಸಹಕಾರದಿಂದ ನೆರವೇರಿಸಿಕೊಂಡು ಬರಲಾಗುತ್ತಿದೆ. ಅದೇ ರೀತಿ ಈ ವರ್ಷವೂ ಸಹ ವಿಶೇಷ ಪೂಜೆ ಏರ್ಪಡಿಸಿದ್ದು, ಬೆಳಗಿನ ಪೂಜಾ ಕಾರ್ಯ ಮುಗಿಸಿ ಸಂಜೆ ವೇಳೆಯ 5 ಗಂಟೆಯಿಂದಲೇ ದೇವಸ್ಥಾನದ ಬಳಿ ಜ್ಯೋತಿ ಬೆಳಗಿಸುವ ಮೂಲಕ ವಿಶೇಷವಾಗಿ ದೀಪೋತ್ಸವ ನಡೆಸಲಾಗುತ್ತದೆ. ಅದೇ ರೀತಿ ಬಂದಂತ ಭಕ್ತಾದಿಗಳಿಗೆ ಬೆಳಿಗ್ಗೆ ಮತ್ತು ಸಂಜೆ ವೇಳೆಯಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದಲೇ ಪ್ರಸಾದ ವಿನಿಯೋಗ ಮಾಡಲಾಗುತ್ತದೆ. ಇದರಿಂದ ಈ ನಾಡಿನ ಸಮಸ್ತ ಜನತೆಗೂ ಸಂತೋಷದ ಸಂಕೇತ ನೀಡುವ ಮೂಲಕ ದೇಶದಾದ್ಯಂತ ಉತ್ತಮ ಮಳೆ ಬೆಳೆ ಸಮೃದ್ಧಿಯ ಸಂಕೇತವಾಗಿ ಪ್ರತಿಯೊಬ್ಬರ ಬದುಕಲ್ಲಿ ಶ್ರೀ ಪಾತಾಳೇಶ್ವರ ಸುಖ ಶಾಂತಿ ನೆಮ್ಮದಿಯನ್ನು ಭರಿಸಲಿ ಎಂದರು. ಇದೇ ವೇಳೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಬಿಸಿ ಜಗದೀಶ್ ಮಾತನಾಡಿ, ಹಿಂದೂ ಸಂಸ್ಕೃತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ದೇವಾಲಯದಲ್ಲಿ ನಡೆಯುವ ವಿಶೇಷ ಪೂಜೆಯ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಮಹಿಳೆಯರು ಇತ್ತೀಚಿನ ಸಂಖ್ಯೆಯಲ್ಲಿ ತೆರಳದೆ ದೇವರ ಮೇಲಿನ ಭಕ್ತಿಯನ್ನು ಮರೆಯುತ್ತಿದ್ದಾರೆ. ಇದು ನೋವಿನ ಸಂಗತಿ ಆಗಿದ್ದು, ಇದರಿಂದ ಹಿಂದೂ ಸಂಸ್ಕೃತಿಗೆ ಧಕ್ಕೆಯಾಗಲಿದೆ. ಆದ್ದರಿಂದ ಇನ್ನಾದರೂ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಸರ್ವ ಭಕ್ತಾದಿಗಳು ಮುಂದಾಗಬೇಕು ಎಂದರು. ಬಳಿಕ ವೇದ ಬ್ರಹ್ಮ ಅರ್ಚಕರಾದ ಮಂಜುನಾಥ್ ಮಾತನಾಡಿ, ಕಾರ್ತಿಕ ಮಾಸದ ಕೊನೆಯ ದಿನವಾದ ಈ ದಿವಸ ಕಡೆ ಕಾರ್ತಿಕ ಚತುರ್ದಶಿ ಆಗಿದ್ದು ಮತ್ತು ನಾಳೆ ಅಮಾವಾಸ್ಯೆ ದಿನ ಆಗಿದ್ದು, ಈ ದಿನ ನಾಡಿನ ಸಮಸ್ತ ಜನರು ಶ್ರೇಷ್ಠವಾಗಿದ್ದು ವಿಶೇಷವಾಗಿದ್ದು ಜ್ಯೋತಿ ಬೆಳಗಿಸುವ ಮೂಲಕ ಪಾರ್ವತಿ ಪರಮೇಶ್ವರನ ಆಹ್ವಾನ ಮಾಡಬೇಕು. ಇದರಿಂದ ಜಗತ್ತಿಗೆ ಒಳ್ಳೆಯ ಫಲ ದೊರೆಯುತ್ತದೆ. ಆದ್ದರಿಂದ ಇಂದು ಬೆಳಗ್ಗೆಯಿಂದಲೇ ಶ್ರೀ ಪಾತಾಳೇಶ್ವರನಿಗೆ ರುದ್ರಾಭಿಷೇಕ, ಪಂಚಾಭಿಷೇಕ, ಮಹಾಮಂಗಳಾರತಿ ಮಾಡುವ ಮೂಲಕ ವಿಶೇಷ ಪೂಜೆಯನ್ನು ನೆರವೇರಿಸಲಾಗಿದೆ. ಪ್ರತಿಯೊಬ್ಬ ಭಕ್ತಾದಿಗಳು ಈ ದಿನದಲ್ಲಿ ಜ್ಯೋತಿ ಸಂಕೇತದ ಮೂಲಕ ಪಾರ್ವತಿ ಪರಮೇಶ್ವರನ ಆಹ್ವಾನಿಸಿ ಆಶೀರ್ವಾದ ಪಡೆಯಬೇಕು ಎಂದರು. ಕೊನೆಯಲ್ಲಿದ್ದೀವಿ ನಾವೀಗ. ಅಂದರೆ ಇವತ್ತು ಚತುರ್ದಶಿ, ನಾಳೆ ಬೆಳಗ್ಗೆ ಅಮಾವಾಸ್ಯೆ ಇರುತ್ತೆ, ಇವತ್ತು ಸಾಯಂಕಾಲ ಅಮಾವಾಸ್ಯೆ ಇರುತ್ತೆ. ಅದರಂಗವಾಗಿ ಜ್ಯೋತಿರ್ಭೀಮೇಶ್ವರ ಪೂಜೆ ಅಂತ ಬಹಳ ವಿಶೇಷವಾದ ಪೂಜೆ. ಹಿಂದೆ ಪಾರ್ವತಿ ಮಾಡಲಿರುತ್ತೆ ಆ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ಜ್ಯೋತಿಯಲ್ಲಿ ಪರಮೇಶ್ವರನ ಆವಾಹನೆ ಮಾಡಿ, ಪಾರ್ವತಿಯನ್ನು ಆವಾಹನೆ ಮಾಡಿ ಅದಕ್ಕೆ ಪೂಜೆ ಮಾಡುತ್ತೆ. ಸಾಯಂಕಾಲ 5:30 ಸರಿಯಾಗಿ ಶುರುವಾಗುತ್ತೆ. ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಭಾಗವಹಿಸ್ತಾರೆ. ಕುಂಕು ಪೂಜೆ, ಅರಿಶಿನ ಪೂಜೆ ಎಲ್ಲ ಅವರೇ ಮಾಡ್ಬೋದಾಗಿರುತ್ತೆ. ಹಾಗೆಯೇ ಇವತ್ತು ಬೆಳಗ್ಗೆ ನಡೆದಂಥ ಪೂಜೆ ವಿಶೇಷವಾದ ಪೂಜೆ. ಲಗ್ನ್ಯಾಸ್ಪೂರ್ವಕವಾಗಿ ಪರಮಾತ್ಮನಿಗೆ ರುದ್ರಾಭಿಷೇಕವನ್ನು ಮಾಡಿದ್ದೀವಿ. ರುದ್ರಾಭಿಷೇಕ ಅಂದರೆ ಈಶ್ವರನಿಗೆ ಬಹಳ ಪ್ರಿಯವಾದ ಅಭಿಷೇಕ. ಅದ್ರ ಜೊತೆಗೆ ಪಂಚಾಮೃತ ಅಭಿಷೇಕ. ಪಂಚಾಮೃತ ಅಂದರೆ ನಮ್ಮ ದೇಹದಲ್ಲಿರುವಂಥ 5 ನಾಡಿಗಳು ಶುದ್ಧವಾಗಲಿ ಎನ್ನುವಂಥ ದೃಷ್ಟಿಯಿಂದ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಹಣ್ಣು ಇವೆಲ್ಲ ಯಶಸ್ವಿಗೊಳಿಸಬೇಕು. ಅದೇ ರೀತಿ ನಾವು ಇಲ್ಲಿ ವರ್ಷದಲ್ಲಿ 2 ಪೂಜೆಯನ್ನು ನಾವು ನೆರವೇರಿಸ್ತೀವಿ. ಮಹಾಶಿವರಾತ್ರಿ ಇರ್ಬೋದು, ಕಡೆ ಕಾರ್ತಿಕ ಪೂಜೆ ಇರ್ಬೋದು. ವಿಶೇಷವಾಗಿ ಬೇಲೂರಿನಲ್ಲೇ ಇರುವಂಥ ಒಂದು ದೇವಾಲಯಗಳಲ್ಲಿ ವಿಶೇಷವಾಗಿ ಇಲ್ಲಿ ಒಂದು ಪೂಜಾ ಕೈಂಕರ್ಯಗಳು ನೆರವೇರ್ತವೆ. ಇದಕ್ಕೆ ನಮ್ಮ ಟ್ರಸ್ಟಿನಲ್ಲಿ ಪ್ರತಿಯೊಬ್ಬರ ಒಂದು ಸಹಕಾರ ನಮಗೆ ಅತ್ಯಮೂಲ್ಯವಾಗಿ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. ಹಾಗಾಗಿ ನಮಗೆ ಯಾವುದೇ ಇಲ್ಲಿ ಬೇರೆ ಥರದ ಧನಾಗಮನ ಇಲ್ಲದೇ ಇದ್ದರೂ ಕೂಡ ನಮ್ಮ ಟ್ರಸ್ಟ್ ವತಿಯಿಂದಲೇ ಎಲ್ಲದನ್ನು ನೆರವೇರಿಸ್ಕೊಳ್ತಾ ಬರ್ತಾ ಇದ್ದೀವಿ ಇಲ್ಲಿವರೆಗೂ. ಆ ಪಾತಾಳೇಶ್ವರ ಈ ನಾಡಿನ ಸಮಸ್ತ ಜನತೆಗೂ ಒಂದು ಒಳ್ಳೆ ಇದನ್ನು ಬೀರ್ತಾ ಒಂದು ಒಳ್ಳೇದಾಗಲಿ ಅಂತ ಒಂದು ಹೇಳ್ತಾ ಸೇವಾ ಟ್ರಸ್ಟ್ನ ಇವತ್ತಿನ ನಾವು ಕಡೆ ಕಾರ್ತಿಕ ಪೂಜೆನ ಹಮ್ಮಿಕೊಂಡಿದ್ದೀವಿ. ಈ ಭಕ್ತಾದಿಗಳು ಬರ್ತಾ ಇದ್ದಾರೆ. ಆದರೆ ನಮಗೊಂದು ನೋವಿದೆ. ಯಾಕೆ ಅಂದರೆ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಯಾಕೋ ನಮ್ಮ ದೇವಸ್ಥಾನಗಳಿಗೆ ಬೆಳಗ್ಗೆನೇ ಪೂಜೆ ಮಾಡೋದಾಗಲಿ ಇದಾಗಲಿ ಜನಗಳು ಮತ್ತು ಮಹಿಳೆಯರು ಕಮ್ಮಿಯಾಗಿದ್ದಾರೆ ಯಾಕೋ ನನಗೆ ಅನ್ಸಿರೋ ಪ್ರಕಾರ. ಯಾಕೆ ಅಂದರೆ ನಮ್ಮ ಹಿಂದೂ ಸಂಸ್ಕೃತಿನ ಉಳಿಸ್ಬೇಕು. ದೇವಸ್ಥಾನಗಳಲ್ಲಿ ಕಡೆ ಕಾರ್ತಿಕ ಪೂಜೆ ಇರ್ಬೋದು, ಆಮೇಲೆ ಬೇರೆ ವಿಶೇಷ ಪೂಜೆಗಳು ನಡೀತಾನೆ ಇರ್ತವೆ. ಯಾಕೋ ಜನಗಳು ದೇವಸ್ಥಾನಕ್ಕೆ ಬರೋದೇ ಕಮ್ಮಿ ಆಗ್ತಿದೆ. ಇದೊಂದು ಮುಜುಗರ ಆಗ್ತಿದೆ. ಬೇರೆ ಯಾವ ರೀತಿ ಇದೆ ಅಂದರೆ ನಮ್ಗೆ ನೋಡೋಕ್ಕೆ ಒಂಥರ ಆಶ್ಚರ್ಯ ಆಗುತ್ತೆ. ನಮ್ಮ ಹಿಂದೂ ಸಂಸ್ಕೃತಿನ ದಯಮಾಡಿ ಉಳಿಸಿ. ಯಾಕೆ ಅಂದರೆ ಒಂದು ದೇವಸ್ಥಾನ, ಒಂದು ಹಿಂದೂ ಸಂಸ್ಕೃತಿಗಳನ್ನ ಈ ಯಥೇಚ್ಛ ಎಲ್ಲ ಪೂಜೆ ಆಗಲಿ, ಹವನ ಆಗಲಿ, ಹೋಮ ಕಮ್ಮಿ ಆಗ್ತಿದ್ದಾರೆ. ಯಾಕೆ ಅನ್ನೋದೊಂದು ನಮಗೆ ಅರ್ಥ ಆಗ್ತಾಯಿಲ್ಲ. ದಯಮಾಡಿ ಮುಂದಿನ ದಿನಗಳಲ್ಲಾಗಲಿ ಅಟ್ಲೀಸ್ಟ್ ನಮ್ಮ ಹಿಂದೂ ಸಂಸ್ಕೃತಿನ ಉಳಿಸಿ ಜನಗಳು ಬಂದು ಪೂಜೆ ಆಗಲಿ, ಹೋಮ ಆಗಲಿ, ಹವನ ಆಗಲಿ ಎಲ್ಲದೂ ಪಾಲ್ಗೊಳ್ಬೇಕು. ಈಗ ನಾವು ಸಂಜೆ ನಾವು ದೀಪ ಅಲಂಕಾರನ ಇಟ್ಕೊಂಡಿದ್ದೀವಿ ಸಂಜೆಗೆ. ದಯಮಾಡಿ ಮಹಿಳಾ ಮಹಿಳೆಗಳು ಅತಿ ಹೆಚ್ಚು ಸಂಖ್ಯೆಯಿಂದ ಬಂದು ಭಾಗವಹಿಸಬೇಕು. ಯಾಕೆಂದರೆ ನಮ್ಮದೇನು ದೇವಸ್ಥಾನ ನಮ್ಮ ಬೇಲೂರು ಟೌನಲ್ಲಿದೆ. ಜನ ಯಾಕೆ ನೋಡಿ 9 ಗಂಟೆ ಆಗಿದೆ. ಇಲ್ಲಾಂದ್ರೆ ಏನಾಗುತ್ತೆ, ಏನಪ್ಪ ಒಂದು 50 ಜನ 60 ಜನ ಒಂದು ದೇವಸ್ಥಾನದಲ್ಲಿ ಬಂದು ಹೋಗ್ತೀರೋ ನಮಗೂ ಒಂದು ನೋವು ಉಂಟಾಗುತ್ತೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯಿಂದ ಬಂದು ಪಾಲ್ಗೊಳ್ಬೇಕು ಅಂತೇಳಿ ಈ ಸಂದರ್ಭ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳಾದ ಕೃಷ್ಣಕುಮಾರ್, ಎಂಡಿ ಬಸವರಾಜ್, ಎಸ್ಟಿ ಯಲ್ಲೇಶ್,
ವಿವಿ ರವಿ, ಬೇಕರಿ ಮಂಜುನಾಥ್, ಪುಟ್ಟಸ್ವಾಮಿ ಗೌಡ, ನಾಗರಾಜ್, ಬಿಎಲ್ ರಾಜು, ಬಿವಿ ದಿನೇಶ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.